ನಮಸ್ಕಾರ. ನಾಣಿಕೇರಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಜಿ.ವಿ. ಸುಬ್ಬಾರಾವ್. ಈ ಬಾರಿ ನಾಡಿನಾದ್ಯಂತ ವರುಣದೇವನ ಕೃಪೆಯಿಂದ ಕೃಷಿ ಜಮೀನುಗಳು ಹದಗೊಂಡು ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ಈಗಾಗಲೇ ನಾಡಿನಾದ್ಯಂತ 60% ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಎಂದು ಕೃಷಿ ಇಲಾಖೆಯು ಹೇಳಿಕೆ ನೀಡುತ್ತಿದೆ. ಮೆಕ್ಕೆಜೋಳ, ಭತ್ತ, ಸಜ್ಜೆ, ರಾಗಿ, ನವಣೆ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ನಿಮ್ಮ ಹೆಸರು ಏನ್ರಿ? ಹನುಮಜ. ಹೆಂಗಾಗಿದೆ ಮಳೆ? ಮಳೆ ಚೆನ್ನಾಗೈತಾ? ಬಿತ್ತಾಗೈತೀರಾ? ಎಲ್ಲ ಸಿಗ್ತಾ ಇದೆನಾ? ಬೀಜ, ಗೊಬ್ಬರ ಎಲ್ಲ ಸಿಗತ್ತ? ಜಂಪ್ ಆಗೈತಾ? ಎಷ್ಟು ಜಂಪ್ ಆಗೈತೆ? ಒಂದು ಎಕರೆಗೆ ಎಷ್ಟು ಕೊಡ್ತಾರೆ? ಎರಡು. ಒಂದು ಎಕರೆಗೆ ಒಂದು ಪಾಕೆಟಾ, ಎರಡು ಪಾಕೆಟಾ? ಎರಡು ಪಾಕೆಟ್ ಕೊಡ್ತಾರಾ? ಆಗ್ತದಾ? ನೀವು ಜಾಸ್ತಿ ಇರ್ತಾವಲ್ಲ ಮತ್ತೆ ಹೆಂಗೆ ಭೂಮಿ? ಮತ್ತು ಇದು ಜಾಸ್ತಿ ಬೇಕಂದ್ರೆ ಮತ್ತೆ ಈಗ ನೀವು ಹೊರಗಡೆ ತಗೋಬೇಕಂದ್ರೆ ರೇಟ್ ಜಾಸ್ತಿ ಆಗತ್ತಲ್ಲ. ಮತ್ತು ಈಗ ಇದಕ್ಕೆ ಹೆಂಗೆ ಮತ್ತೆ ಪರಿಹಾರ ಹೆಂಗಿದೆ? ಸರ್, ಈ ವರ್ಷ ಮಳೆ ಹೆಂಗಾಗಿದೆ, ಬಿತ್ತನೆ ಹೆಂಗೆ ನಡೀತಾ ಇದೆ, ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ನಾಣಿಕೇರಿ ನ್ಯೂಸ್ಗೆ. ಧನ್ಯವಾದಗಳು ತಮಗೆ. ನಾನು ಶಿವಮೂರ್ತಿ, ಕೃಷಿ ಅಧಿಕಾರಿ ಸಂಪರ್ಕ ಕೇಂದ್ರ ಮರೆಮಳೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು, ಸುಮಾರು ನಮಗೆ 46 mm ಮಳೆ ಆಗಬೇಕಿತ್ತು, ಆದರೆ 131 mm ಮಳೆಯಾಗಿದೆ. ಇದು ಪ್ರತಿಶತ 190% ಹೆಚ್ಚು ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಬಿತ್ತನೆ ಕಾರ್ಯ ಸುಗಮವಾಗಿ ಸಾಗ್ತಾ ಇದೆ. ರೈತರು ಕಳೆದ ಬರಗಾಲದಿಂದ ಕಂಗಾಲಾಗಿದ್ದರು. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಮಳೆಯಿಂದ ಒಳ್ಳೆಯ ಆಸಕ್ತಿ ತಗೊಂಡು ಚೈತನ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಏನೇನು ಬಿತ್ತನೆ ನಡೀತಾ ಇದೆ ಸರ್? ಈಗ ನಮ್ಮ ಹೋಬಳಿಯಲ್ಲಿ ಮುಖ್ಯ ಬೆಳೆಯಾಗಿ ಮೆಕ್ಕೆಜೋಳ, ಆಮೇಲೆ ಜೋಳ ಆಗಿದೆ, ಬಿತ್ತನೆ ಆಗಿದೆ. ಆಮೇಲೆ ಸಜ್ಜೆ, ಈಗ ಭಾಳಷ್ಟು ರೈತರು ಸಜ್ಜೆಗೆ ಬಿತ್ತನೆಗೆ ಹೋಗ್ತಾ ಇದ್ದಾರೆ. ರಾಗಿ ಇದೆ, ರಾಗಿ ಬಿತ್ತನೆ ಕೂಡ ಆಗ್ತಿದೆ. ನವಣೆ, ಆಮೇಲೆ ಈಗ ಭತ್ತ ಕೂಡ ಇನ್ನೊಂದು ಜುಲೈ ತಿಂಗಳಿಂದ ಭತ್ತ ಕೂಡ ನಾಟಿ ಆಗಲಿಕ್ಕೆ ಅಣಿ ಮಾಡ್ಕೊಳ್ತಾ ಇದ್ದಾರೆ. ಸರ್, ಬಿತ್ತನೆ ಬೀಜನ ದುಬಾರಿ ಆಗಿದೆ ಅಂತ ಒಂದು ಕೂಗಿದೆಯಲ್ಲ ಸರ್? ಹೌದು. ಕಳೆದ ವರ್ಷ ಬರಗಾಲ ಆಗಿರೋದ್ರಿಂದ ಉತ್ಪಾದನೆ ಮಾಡಲಿಕ್ಕೆ ರೈತರು ಹೊಲದಲ್ಲಿ ಉತ್ಪಾದನೆ ಮಾಡಿ ಈ ಬೀಜಗಳನ್ನ ನಮ್ಮ ಪೂರೈಕೆ ಮಾಡೋದು. ಕಳೆದ ವರ್ಷ ಬರಗಾಲದಿಂದ, ನೀರಿನ ಕೊರತೆಯಿಂದ, ಅಭಾವದಿಂದ ಭಾಳಷ್ಟು ಕಡಿಮೆ ಉತ್ಪಾದನೆ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಈ ಬೀಜಗಳನ್ನ ಪಡೆದುಕೊಂಡಿರೋದ್ರಿಂದ ಅಲ್ಲಿಯ ಒಂದು ಖರ್ಚು ಏನಿದೆ ಅದಿದೆ, ಖರ್ಚಾಗಿದೆ, ಜಾಸ್ತಿ ಆಗಿದೆ. ಅದಕ್ಕೆ ಆ ಒಂದು ಕಾರಣದಿಂದ ಪ್ರಸ್ತುತ ವರ್ಷದಲ್ಲಿ ಈ ಒಂದು ಹಂಗಾಮಿನಲ್ಲಿ ಬಿತ್ತನೆ ಬೀಜದ ಖರ್ಚು ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಬೆಳೆ ವಿಮೆ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ ಸರ್? ಬೆಳೆ ವಿಮೆ ಒಂದು ಭಾಳ ಮುಖ್ಯವಾದಂಥ ಯೋಜನೆ ಸರ್ಕಾರದ ವತಿಯಿಂದ. ಈಗ ಕಳೆದ ವರ್ಷ ನಾವೆಲ್ಲ ಅನುಭವ ಬಂದಿದ್ದಾರೆ. ನಮ್ಮ ರೈತರು ಯಾರು ಬೆಳೆ ವಿಮೆ ಮಾಡಿಸಿದ್ರು ಅವರಿಗೆ ಮಧ್ಯಂತರ ಪರಿಹಾರವಾಗಿ ಅವರ ಖಾತೆಗೆ ಹಣ ಜಮೆ ಆಗಿತ್ತು. ಅದೇ ರೀತಿ ಈ ವರ್ಷ ಕೂಡ ಒಳ್ಳೆ ಮಳೆ ಆಗ್ತಿದೆ. ಆದರೂ ಕೂಡ ರೈತರು ತಮ್ಮ ಆರ್ಥಿಕ ನಷ್ಟವನ್ನು ಸರಿದೂಗಿಸಲು ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಸಮಯದಲ್ಲಿ ಆಯಿತು ಅಂದರೆ ಯಾವುದೇ ಥರದ ಇಳುವರಿ ಅವರಿಗೂ ಸಿಗೋದಿಲ್ಲ. ಹಾಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ಅದಕ್ಕೋಸ್ಕರ ನಮ್ಮ ಹುಬ್ಬಳ್ಳಿಯ ಮುಖ್ಯ ಬೆಳೆ ಆಗಿರ್ತಕ್ಕಂಥ ಮೆಕ್ಕೆಜೋಳ, ಮಳೆಶ್ರಿತ, ಮತ್ತು ಜೋಳ, ಮಳೆಶ್ರಿತ, ಅದು ರಾಗಿ, ಶೇಂಗಾ, ಭತ್ತ, ಈ ಬೆಳೆಗಳು ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸಿಕೊಂಡು ಅದರ ಸದುಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ಓಕೆ ಸರ್, ಧನ್ಯವಾದಗಳು.